ಇದೆಯಲ್ಲ ಈ ಫೋನಿನ ಬೆಲೆ ಬಂದು 60,000. ನಾನು ಹಾಕೊಂಡಿದೀನಲ್ವಾ ಈ ಕ್ಯಾಮ್ರಾ ಗೋಪ್ರೋ, ಈ ಕ್ಯಾಮ್ರಾ ಪ್ರೈಸ್ ಬಂದು 30,000. ನಾನು ಕೂತಿದ್ದೀನಲ್ಲ ಈ ಬೈಕ್ ನ ಪ್ರೈಸ್ ಬಂದು 1,81,000 ಆನ್ ರೋಡ್. ಇದನ್ನೆಲ್ಲ ನಾನು ನನ್ನ ಸ್ವಂತ ದುಡ್ಡಲ್ಲಿ ದುಡಿದು ತಗೊಂಡಿದ್ದೀನಿ ಅಂತ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೋಬಹುದು. ಆದ್ರೆ ನಾನು ಈ ಸ್ಥಿತಿಗೆ ಬಂದು ಇಂಥ ಒಂದು ಕ್ವಾಲಿಟಿ ಆಫ್ ಲೈಫ್ ನ ಲೀಡ್ ಮಾಡಕ್ಕೆ ಕಾರಣನೇ ನಮ್ಮ ತಂದೆ ತಾಯಿ. ಅವರು ಅವತ್ತು ಕಷ್ಟಪಟ್ಟು ಅವರ ಡ್ರೀಮ್ಸ್ ಗಳನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನಂಗೆ ಈ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ನ ಕೊಟ್ಟು ಈ ಒಂದು ಸ್ಥಾನಕ್ಕೆ ತಗೊಂಡು ಬರುವಂತ ಕೆಲಸನ ಅವ್ರು ಮಾಡಿದ್ದಾರೆ. ಈ ವಿಷಯನ ಯಾಕೆ ನಿಮ್ಗೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ರೀಸೆಂಟ್ ಆಗಿ ನಡೆದ ಒಂದು ಘಟನೆ. ಮಹಾರಾಷ್ಟ್ರದಲ್ಲಿ ಒಬ್ಬ ಹುಡುಗ ಅವ್ರ ಮನೆಯಲ್ಲಿ iPhone 15 Pro ಕೊಡಿಸಿಲ್ಲ ಅಂತ ಹೇಳಿ ಹಠ ಮಾಡಿ ಒಂದು ಬೆಟ್ಟದ ತುದಿಯಲ್ಲಿ ಹೋಗಿ ನಿಂತ್ಕೊಂಡಿದ್ದಾನೆ. ಅವ್ರ ಮನೆಯವರು, ಅವರ ತಂದೆ ತಾಯಿ ಮತ್ತೆ ಅಕ್ಕಪಕ್ಕ ಇದ್ದವರೆಲ್ಲ ಅವನ್ನ ಕನ್ವಿನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವನ್ ತುದಿಯಲ್ಲಿ ಹೋಗಿ ನಿಂತಾಗ ಅವರನ್ನೇನು ಬಿದ್ದೋಗ್ತಾನೆ ಅಂತ ಹೋಗಿ ಅವನ ಕೈ ಎಳ್ಕೊಳ್ಳೋ ಟೈಮ್ ಅಲ್ಲಿ ಬ್ಯಾಲೆನ್ಸ್ ತಪ್ಪಿ ಈ ತಂದೆ ಮತ್ತು ಮಗ ಇಬ್ರು ಮೇಲಿಂದ ಕೆಳಗಡೆ ಬಿದ್ದಿದ್ದಾರೆ. ಈ ದೃಶ್ಯನ ಕಂಡು ಅವ್ರ ತಾಯಿನೂ ಕೂಡ ವಿದಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಅವರು ಕೂಡ ಮೇಲಿಂದ ಹಾರಿ ಅವ್ರ ಪ್ರಾಣನ ಕಳ್ಕೊಂಡಿದ್ದಾರೆ. ಇದು ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ವೈರಲ್ ಆಗಿರುವಂತ ಒಂದು ಸುದ್ದಿ. ಸೊ ಯಾವುದೇ ಒಂದು ವಸ್ತು ಆಗ್ಲಿ ನಾವು ಅದಕ್ಕೆ ಇಷ್ಟೊಂದು ಪ್ರಯಾರಿಟಿ ಕೊಡೋ ಅವಶ್ಯಕತೆ ಇಲ್ಲ. ಇವತ್ತು ಆ ಹುಡುಗ ಏನಾದ್ರೂ ಬದುಕಿದಿದ್ರೆ, ಅವ್ರ ತಂದೆ ತಾಯಿನೂ ಎಲ್ಲ ಜೊತೆಗೆ ಬದುಕಿದಿದ್ರೆ, ಅವತ್ತು ಅವನು ಕನ್ವಿನ್ಸ್ ಆಗಿದ್ರೆ ಯಾವತ್ತೋ ಒಂದು ದಿನ ಅವನು ಆ iPhone 15 Pro ಏನು ಅವ್ನು ತಗೊಳ್ಳೋ ಟೈಮ್ಗೆ iPhone 18 Pro Max ಏನೇ ತಗೋಬಹುದಿತ್ತು ಅವನು. ಬಟ್ ಇವತ್ತು ಅವನು ಮಾಡಿರುವಂತ ಒಂದು ಸಣ್ಣ ಹಠ ಏನಿದೆಯಲ್ಲ, ಅದೊಂದು ಬುದ್ಧಿ ಇಲ್ದಿರುವಂತ ಮಾಡುವಂತ ಕೆಲಸ ಏನ್ ಮಾಡಿದಾನಲ್ಲ, ಇವತ್ತಿಗೆ ಇಡೀ ಒಂದು ಕುಟುಂಬನೇ ಅವನ ಜೊತೆಗೆ ಹೋಗಿದೆ. ನಾನು ಹೇಳೋದಿಷ್ಟೇನೆ, ಒಂದು ವಸ್ತುಗೆ ನಾವು ಅಷ್ಟೆಲ್ಲ ಪ್ರಯಾರಿಟಿ ಕೊಡೋ ಅವಶ್ಯಕತೆ ಇಲ್ಲ. ವಸ್ತುನ ನಾವು ಯಾವಾಗಾದ್ರೂ ಪಡ್ಕೋಬಹುದು, ನಾವು ಯಾವಾಗಾದ್ರೂ ದುಡ್ದು ಸಂಪಾದನೆ ಮಾಡ್ಕೋಬಹುದು. ಆ ಒಂದು ಕ್ವಾಲಿಟಿನ ನೀವು ಡೆವಲಪ್ ಮಾಡ್ಕೊಳ್ಳಿ. ಮುಂದೊಂದು ದಿನ ನಾನು ಇಂಥದ್ದೊಂದು ತಗೋತೀನಿ, ಮುಂದೊಂದು ದಿನ ನಾನು ಇಂಥದ್ದೊಂದು ಮಾಡ್ತೀನಿ ಅನ್ನೋದೊಂದೆಲ್ಲನ ನೀವು ಬೆಳೆಸ್ಕೊಳ್ಳಿ. ಅದು ಬಿಟ್ಟು ನೀವು ಎಲ್ಲದಕ್ಕೂ ತಂದೆ ತಾಯಿನೇ ಕೊಡಿಸ್ಬೇಕು ಅಂತ ಅನ್ನೋದು ತಪ್ಪು. ಒಂದೇನ್ ಹೇಳ್ತೀನಿ ಅಂತಂದ್ರೆ, ಇವತ್ತು ಆ ಹುಡುಗ ಅವ್ರ ಅಪ್ಪ ಅಮ್ಮ ಏನೋ ಕಷ್ಟ ಬಿದ್ದು ಅವನಿಗೆ ಒಂದು iPhone 15 Proನೇ ಕೊಡಿಸಿದ್ರು ಅಂದ್ರು ಕೂಡ ಅಬ್ಬಬ್ಬ ಅಂದ್ರೆ ಏನಪ್ಪಾ ಮಾಡ್ತಿದ್ದ ಅವನು ಆ iPhone 15 Pro ಅಲ್ಲಿ 4 ಫೋಟೋ ತೆಗಿತಿದ್ದ, ಒಂದು 4 ಸೆಲ್ಫಿ ತಗೋತಾ ಇದ್ದ, ಏನೋ ಒಂದು 4 ದಿನ ಶೋಕಿ ಮಾಡಿರ್ತಿದ್ದ. ಒಂದು 4 ದಿನದ ಶೋಕಿಗೆ ಅವನು ಪ್ರಾಣನೇ ಕಳ್ಕೊಂಡಿದ್ದಾನೆ. ದಿಸ್ ಫೆಲ್ಟ್ ವೆರಿ ಬ್ಯಾಡ್ ಫಾರ್ ಮಿ. ಸೊ ಅದನ್ನ ನೋಡಿದಾಗ ನನಗೆ ಏನೋ ಒಂಥರ ಬೇಜಾರಾಗ್ಬಿಡ್ತು. ಸೊ ಹಂಗಾಗಿ ನಾನು ಈ ಒಂದು ವಿಷಯನ ನಿಮ್ ಜೊತೆಗೆ ಹಂಚ್ಕೊಳ್ಳೋಕೆ ಇಷ್ಟಪಟ್ಟೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ, ದಯವಿಟ್ಟು ಒಂದು ಸಣ್ಣ ವಸ್ತುಗಾಗಿ ನೀವು ಪ್ರಾಣ ಕಳ್ಕೊಳ್ಳೋದಾಗ್ಲಿ ಅಥವಾ ಇನ್ನೊಬ್ರು ಪ್ರಾಣನ ತೆಗಿಯೋದಾಗ್ಲಿ ಮಾಡಬೇಡಿ. ಆ ವಸ್ತುನ ನೀವು ಯಾವಾಗ ಬೇಕಾದ್ರೂ ಪಡ್ಕೋಬಹುದು, ಅದನ್ನ ಹೆಂಗಾದ್ರೂ ಛಲದಿಂದ ನೀವು ಪಡ್ಕೋಬಹುದು. ಆ ಪಡ್ಕೊಳ್ಳೋ ಛಲ ಇದೆಯಲ್ಲ ಅದನ್ನ ಗಳಿಸಿ, ಅದ್ ಬಿಟ್ಬಿಟ್ಟು ಹಠಾನ ಬೆಳೆಸ್ಕೋಬೇಡಿ. ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ದಾರಿ ಇದ್ದೇ ಇದೆ, ಏನೋ ಒಂದು ದಾರಿ ಇದ್ದೇ ಇದೆ. ಎಲ್ಲೋ ಒಂದು ಕಡೆ ನೀವು ಹಣನ ಸಂಪಾದಿಸಬಹುದು, ಎಷ್ಟೊಂದು ಕಡೆ ನಿಮ್ಗೆ ದುಡಿಯೋಂತ ಪ್ಲಾಟ್ಫಾರ್ಮ್ ಗಳಿವೆ. ಹೋಗಿ ಕೆಲಸ ಮಾಡಿ, ದುಡ್ಡು ಮಾಡ್ಕೊಂಡು ಆಮೇಲೆ ತಗೊಳ್ಳಿ, ಅದ್ರ ಮಜಾನೇ ಬೇರೆ. ನಿಮ್ಗೆ ಎಲ್ಲಾನು ತುತ್ತು ಮಾಡಿ ಬಾಯಿಗೆ ಹಾಕೋದ್ರಿಂದ ಆ ಅನ್ನದ ಬೆಲೆ ನಿಮ್ಗೆ ಗೊತ್ತಾಗಲ್ಲ, ಅನ್ನದ ಟೇಸ್ಟ್ ನಿಮ್ಗೆ ಗೊತ್ತಾಗಲ್ಲ. ಆದ್ರೆ ನೀವೇ ದುಡಿದು ಯಾವತ್ತು ಅದನ್ನ ನೀವು ಟೇಸ್ಟ್ ಮಾಡ್ತಿರಲ್ವಾ, ಆ ಒಂದು ಟೇಸ್ಟೇ ನಿಮ್ಮ ಬಾಡಿ ಒಳಗಡೆ ಹೆಂಗಿರುತ್ತೆ ಅಂತಂದ್ರೆ ಆ ಫೀಲಿಂಗೇನೆ ಬೇರೆ ಇರುತ್ತೆ. ಸೊ ಅದನ್ನ ನೀವು ಬೆಳೆಸ್ಕೊಳ್ಳಿ. ಫಸ್ಟ್ ಬೆಳೆಸ್ಕೊಂಡು ನೀವು ಆ ಒಂದು ಸ್ಥಾನಕ್ಕೆ ಬನ್ನಿ. ಅಷ್ಟೇ ನಾನು ಹೇಳಕ್ ಇಷ್ಟಪಡೋದು. ಎಲ್ರಿಗೂ ನಾನು ಏನ್ ಹೇಳ್ಬೇಕು ಅನ್ಕೊಂಡಿದೀನಿ ಈ ಅರ್ಥ ಆಗಿದೆ ಅನ್ಕೋತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರೂ ಒಳ್ಳೇದ್ ಮಾಡಿ ಅಷ್ಟು ಹೇಳ್ತಾ, see you again the next video. This was a small message video ಆಗಿತ್ತು. So see you again all, take care.